ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. 266 ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಈ ಹುದ್ದೆಗಳಿಗೆ ಈ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಜೂನ್ 12, 2025. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಜುಲೈ 3, 2025. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಒಟ್ಟು 2 ಎಕ್ಸಾಮಿನೇಷನ್ನ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಎರಡನೇದು ಮೇನ್ ಎಕ್ಸಾಮಿನೇಷನ್. ಫೇಸ್ 1 ಮತ್ತು ಫೇಸ್ 2 ಎಕ್ಸಾಮಿನೇಷನ್ ಅಂತ ಕರೀತಾರೆ. ಫೇಸ್ 1 ಅಥವಾ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಜುಲೈ 20, 2025 ನಡೆಸಲಾಗ್ತದೆ. ಅದೇ ರೀತಿ ಮೇನ್ ಎಕ್ಸಾಮಿನೇಷನ್ 31 ಆಗಸ್ಟ್ 2025 ನಡೆಸಲಾಗ್ತದೆ ಅಂತ ಟೆಂಟೇಟಿವ್ ಡೇಟ್ ಅನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಈ 266 ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳಲ್ಲಿಯೇ ಸ್ಪೆಷಲಿಸ್ಟ್ಸ್ ಹುದ್ದೆಗಳು ಆಮೇಲೆ ಜನರಲ್ ಹುದ್ದೆಗಳಂತ 2 ಭಾಗಗಳಾಗಿ ವಿಂಗಡಿಸಿರುವಂಥದ್ದು. ಸ್ಪೆಷಲಿಸ್ಟ್ಸ್ ಹುದ್ದೆಗಳಲ್ಲಿ ಡಾಕ್ಟರ್, ಲೀಗಲ್, ಫಿನಾನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ರೀತಿ ಸ್ಪೆಷಲಿಸ್ಟ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು. ಇನ್ನು ಜನರಲಿಸ್ಟ್ಸ್ ಒಳಗೆ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡ್ಕೊಳ್ತಿರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಸ್ಪೆಷಲಿಸ್ಟ್ಸ್ ಹುದ್ದೆಗಳು ಎಷ್ಟು ಖಾಲಿ ಅದಾವ, ಆಮೇಲೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳದಾವ, ಅದೇ ರೀತಿ ಜನರಲಿಸ್ಟ್ಸ್ ಎಷ್ಟು ಹುದ್ದೆಗಳದಾವ, ಆಮೇಲೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗೆ ಸೆಲೆಕ್ಟ್ ಆದಮೇಲೆ ಬೇಸಿಕ್ ಸ್ಯಾಲರಿ ಮತ್ತು ಅಲವೆನ್ಸಸ್ ಎಲ್ಲ ಸೇರಿಸಿ ಪ್ರತಿ ತಿಂಗಳಿಗೆ ನಿಮಗೆ 90,000 ರೂಪಾಯಿ ತನಕ ಪೇಮೆಂಟ್ ಇರುವಂಥದ್ದು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಡಾಕ್ಟರ್ಸ್ MBBS, MD ಅಥವಾ MS ಅಥವಾ PG ಇನ್ನು ಮೆಡಿಕಲ್ ಡಿಗ್ರಿ ಪಾಸ್ ಆಗಿರಬೇಕು. ಲೀಗಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಗ್ರಾಜ್ಯುಯೇಟ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಲಾದೊಳಗೆ ಪಾಸ್ ಮಾಡಿರಬೇಕು. ಅಂದ್ರೆ ಲಾ ವಿಷಯದಲ್ಲಿ ಅಂದ್ರೆ LLB ಅಥವಾ LLM ಪಾಸ್ ಆಗಿರಬೇಕು. ಎಲ್ಲ ಡಿಗ್ರಿಗಳ 60% ಅಂಕಗಳೊಂದಿಗೆ ಪಾಸ್ ಆಗಿರ್ಬೇಕು. ಇನ್ ಕೇಸ್ ನೀವು SC ಅಥವಾ ST ಕ್ಯಾಂಡಿಡೇಟ್ ಇದ್ದಿದ್ರಿ ಅಂತಂದ್ರೆ 55% ಅಂಕಗಳೊಂದಿಗೆ ಈ ಡಿಗ್ರಿಗಳನ್ನು ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಫಿನಾನ್ಸ್ CA ಆಗಿರ್ಬೋದು, ಕಾಸ್ಟ್ ಅಕೌಂಟೆಂಟ್ ಆಗಿರ್ಬೋದು, BCom ಆಗಿರ್ಬೋದು, MCom ಆಗಿರ್ಬೋದು. ಈ 4 ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ನೀವು ಪಾಸ್ ಮಾಡಿರಬೇಕು. ಆಗಲೇ ಹೇಳ್ದಂಗೆ ಯಾವುದೇ ಡಿಗ್ರಿ ನೀವು ಪಾಸ್ ಆಗಿರಲಿ 60% ಅಂಕಗಳೊಂದಿಗೆ ಆ ಡಿಗ್ರಿ ಪಾಸ್ ಆಗಿರಬೇಕು. ಇನ್ ಕೇಸ್ ನೀವು SC ಮತ್ತು ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿದ್ದೀರಿ ಅಂದರೆ 55% ಅಂಕಗಳೊಂದಿಗೆ ಆ ಡಿಗ್ರಿ ಪಾಸ್ ಆಗಿರಬೇಕು. ಇದು ಹೊಳ್ಳಾಮಳ ಹೇಳಂಗಿಲ್ಲ ಸ್ನೇಹಿತರೆ. ಡಿಗ್ರಿ ಪಾಸ್ ಆಗಿರಬೇಕು ಮೀನ್ಸ್ 60% ಅಥವಾ 55% ಅಂಕಗಳೊಂದಿಗೆ ಡಿಗ್ರಿ ಪಾಸ್ ಆಗಿರಬೇಕು. ಇನ್ ಕೇಸ್ ನೀವು 40%, 50% ತೆಗೆದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಕ್ಕೆ ಎಲಿಜಿಬಲ್ ಇರಂಗಿಲ್ಲ ನೀವು ಅಂತ ತಿಳ್ಕೊಬೇಕು. ಓಕೆ ರೀ. ನೆಕ್ಸ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರ್ಬೋದು. ಈ ಇಂಜಿನಿಯರಿಂಗ್ ಸ್ಟ್ರೀಮ್ಗಳಲ್ಲಿ BE ಆಗಿರ್ಬೋದು, BTech ಆಗಿರ್ಬೋದು, ME ಆಗಿರ್ಬೋದು ಅಥವಾ MTech ಆಗಿರ್ಬೋದು. ಈ 4ರಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ನೀವು ಪಾಸ್ ಮಾಡಿರಬೇಕು. ಈ 4ರೊಳಗೆ ಯಾವುದಾದ್ರೂ ಒಂದು ಕೋರ್ಸ್ ನೀವು ಪಾಸ್ ಮಾಡಿರಲಿಲ್ಲ ಅಂತಂದ್ರೆ MCA ಪಾಸ್ ಮಾಡಿದ್ರು ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಅದ, ಈ ಕೋರ್ಸ್ ಪಾಸ್ ಮಾಡಿದ್ರು ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಸ್ಟ್ರೀಮಿನಲ್ಲಿ ನೀವು BE ಅಥವಾ BTech ಅಥವಾ ME ಅಥವಾ MTech ಅನ್ನ ಪಾಸ್ ಮಾಡಿರಬೇಕು. ಇನ್ ಕೇಸ್ ನೀವು ಆಟೋಮೊಬೈಲ್ ಇಂಜಿನಿಯರಿಂಗ್ ಸ್ಟ್ರೀಮ್ದಲ್ಲಿ ಈ 4ರೊಳಗೆ ಯಾವುದೋ ಒಂದು ಕೋರ್ಸ್ ನೀವು ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಯಾವುದೇ ಬ್ರಾಂಚಿನಲ್ಲಿ ನೀವು ಅಂದ್ರೆ ಯಾವುದೇ ಇಂಜಿನಿಯರಿಂಗ್ ಸ್ಟ್ರೀಮ್ನಲ್ಲಿ ನೀವು BE ಆಗಿರ್ಬೋದು, BTech ಆಗಿರ್ಬೋದು, ME ಆಗಿರ್ಬೋದು ಅಥವಾ MTech ಆಗಿರ್ಬೋದು. ಈ 4ರೊಳಗೆ ಯಾವುದಾದ್ರೂ ಒಂದು ಕೋರ್ಸ್ ಪಾಸ್ ಮಾಡಿ ಡಿಪ್ಲೊಮಾ ಏನದಲ್ಲ ಆಟೋಮೊಬೈಲ್ ಇಂಜಿನಿಯರಿಂಗ್ ಸ್ಟ್ರೀಮ್ದೊಳಗನೆ ಈ ಡಿಪ್ಲೊಮಾ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಜನರಲ್ ಆಫೀಸರ್ಸ್, ಗ್ರಾಜ್ಯುಯೇಷನ್ ಪಾಸ್ ಮಾಡಿದವರು ಎಲ್ಲರೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಯಾವುದೇ ಒಂದು ಡಿಗ್ರಿ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಮೀನ್ಸ್ 60% ಅಂಕಗಳೊಂದಿಗೆ ಅಥವಾ 55% ಅಂಕಗಳೊಂದಿಗೆ ಈ ಡಿಗ್ರಿಯನ್ನು ನೀವು ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಅಂದಾಗ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ನೀವು ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದೆ. ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ
SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು. ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ದೀರಿ ಅಂತಂದ್ರೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತೀರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 5 ವರ್ಷಗಳು. ಈಗಾಗಲೇ ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪನಿಯೊಳಗೆ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಂಥ ಅಭ್ಯರ್ಥಿಗಳಿಗೆ 8 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ 2 ಎಕ್ಸಾಮ್ ಬರ್ತಾವ್ರಿ. ಪಾರ್ಟ್ ಎದೊಳಗನೆ ಫೇಸ್ 1 ಮತ್ತು ಫೇಸ್ 2 ಅಂತ ಬರ್ತಾವ. ಫೇಸ್ 1ರಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರ್ತದ, ಫೇಸ್ 2ರಲ್ಲಿ ಮೇನ್ ಎಕ್ಸಾಮಿನೇಷನ್ ಇರ್ತದ. ನೆಕ್ಸ್ಟ್ ಪಾರ್ಟ್ ಬಿ ದೊಳಗ ಇಂಟರ್ವ್ಯೂ ಇರ್ತದ್ರಿ. ಪಾರ್ಟ್ ಬಿ ದೊಳಗ ಇಂಟರ್ವ್ಯೂ ಇರ್ತದೆ. ಓಕೆ ರೀ. ಮೊದಲನೇದಾಗಿ ನಾವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಗ್ಗೆ ನೋಡೋಣ ಸ್ನೇಹಿತರೆ. 100 ಮಾರ್ಕ್ಸಿಂದ ಎಕ್ಸಾಮ್ ರೀ ಇದು. ಈ ಎಕ್ಸಾಮ್ದೊಳಗೆ MCQ ಕ್ವಶನ್ಸ್ಗಳು ಇರ್ತಾವೆ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದ. ಆ ಉತ್ತರ ನೀವು ಟಿಕ್ ಹಾಕೋದಿರ್ತದೆ. ಈ ರೀತಿ MCQ ಕ್ವಶನ್ಸ್ಗಳಿರ್ತಾವ. 100 ಪ್ರಶ್ನೆಗಳಿರ್ತಾವ್ರಿ. ಪ್ರತಿ ಸರಿಯುತ್ತರಕ್ಕೆ 1 ಅಂಕ ನೀಡ್ತಾರೆ ನಿಮಗೆ. ಇನ್ ಕೇಸ್ ಈ ಸರಿಯುತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿದ್ರಿ ಅಂತ ತಿಳ್ಕೊಳ್ರಿ, ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ನೆಕ್ಸ್ಟ್ ಈ ಕ್ವಶನ್ಸ್ ಪೇಪರನ್ನು 3 ಭಾಗಗಳಲ್ಲಿ ವಿಂಗಡಿಸಲಾಗಿರ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜ್, ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಅಂತ 3 ಭಾಗಗಳಲ್ಲಿ ಕ್ವಶನ್ಸ್ ಪೇಪರನ್ನು ವಿಂಗಡಿಸಲಾಗಿರ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜಿಗೆ ಸಂಬಂಧಿಸಿದಂಗೆ 30 ಪ್ರಶ್ನೆಗಳಿರ್ತಾವ. ಉಳಿದ 2 ಸಬ್ಜೆಕ್ಟ್ ಏನದಾವಲ್ಲ, ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಏನದಾವಲ್ಲ, ಈ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂಗೆ 35 ಪ್ರಶ್ನೆಗಳು ಕೇಳ್ತಾರೆ. ಒಟ್ಟು 100 ಪ್ರಶ್ನೆಗಳದ ಇದು ಎಕ್ಸಾಮ್. ಎಲ್ಲ ಭಾಗಗಳಿಗೆ 20 ನಿಮಿಷ ಸಮಯಾವಕಾಶ ಇರ್ತದೆ. ಅಂದ್ರೆ ಈ ಎಕ್ಸಾಮ್ ಟೋಟಲಿ 60 ನಿಮಿಷದ ಎಕ್ಸಾಮಿನೇಷನ್ ಇರುವಂಥದ್ದು ಸ್ನೇಹಿತರೆ. 60 ನಿಮಿಷದ ಎಕ್ಸಾಮಿನೇಷನ್ ಇರುವಂಥದ್ದು. ಇನ್ನು ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯೊಳಗೆ ಇರ್ತದೆ. ಕನ್ನಡದೊಳಗೆ ಎಕ್ಸಾಮಿನೇಷನ್ ಇರಂಗಿಲ್ಲ ಸ್ನೇಹಿತರೆ. ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 15 ಜನ ಅಭ್ಯರ್ಥಿಗಳಂತೆ ಮೇನ್ ಎಕ್ಸಾಮ್ಗೆ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ನು ಮೇನ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ 250 ಮಾರ್ಕ್ಸಿನ ಎಕ್ಸಾಮ್ ಸ್ನೇಹಿತರೆ. ಇದು 3 ತಾಸು ಸಮಯಾವಕಾಶ ಇರ್ತದೆ. ಈ ಎಕ್ಸಾಮ್ದೊಳಗೆ MCQ ಕ್ವಶನ್ಸ್ಗಳನ್ನು ಇರ್ತಾವ, ಆಮೇಲೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳು ಕೂಡ ಇರ್ತಾವ ಸ್ನೇಹಿತರೆ. ಈ ಎಕ್ಸಾಮನ್ನು 5 ಭಾಗಗಳಾಗಿ ವಿಂಗಡಿಸಲಾಗಿರ್ತದೆ ಸ್ನೇಹಿತರೆ. ಈ ಎಕ್ಸಾಮನ್ನು 5 ಭಾಗಗಳಾಗಿ ವಿಂಗಡಿಸಲಾಗಿರ್ತದೆ. ಟೆಸ್ಟ್ ರೀಸನಿಂಗ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ನಾಲೆಜ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್, ಈ ರೀತಿ 5 ಭಾಗಗಳಾಗಿ ಕ್ವಶನ್ಸ್ ಪೇಪರನ್ನು ವಿಂಗಡಿಸಲಾಗಿರ್ತದೆ. ಪ್ರತಿ ವಿಷಯದಿಂದ 55 ಪ್ರಶ್ನೆಗಳು ಕೇಳ್ತಾರೆ. ಅಂದ್ರೆ 250 ಕ್ವಶನ್ಸ್ಗಳು ಕೇಳ್ತಾರೆ. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನೀಡಲಾಗ್ತದೆ. ಇನ್ ಕೇಸ್ ಸರಿ ಉತ್ತರ ನೀಡುವಲ್ಲಿ ತಪ್ಪು ಉತ್ತರ ನೀಡಿ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿ ಪ್ರತಿ ವಿಷಯಕ್ಕೂ ಕೂಡ ಟೈಮ್ ಅಲಾಟ್ ಮಾಡಿರ್ತಾರೆ. ಈಗ ನೋಡ್ರಿ, ರೀಸನಿಂಗ್ ಸಬ್ಜೆಕ್ಟ್ ಕ್ವಶನ್ಸ್ಗಳು ಬಿಡಿಸ್ತಾ ಇದ್ರಿ ಅಂದ್ರೆ 40 ನಿಮಿಷ ಸಮಯಾವಕಾಶ ಇರ್ತದೆ. 40 ನಿಮಿಷದೊಳಗೆ ಈ ರೀಸನಿಂಗ್ ಸಬ್ಜೆಕ್ಟಿಗೆ ಸಂಬಂಧಿಸಿದಂಗೆ ಪ್ರಶ್ನೆಗಳು ಬಿಡಿಸ್ಬೇಕು. ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ 40 ನಿಮಿಷ, ಜನರಲ್ ಅವೇರ್ನೆಸ್ 30 ನಿಮಿಷ, ಈ ರೀತಿ ಪ್ರತಿ ವಿಷಯಕ್ಕೆ ಟೈಮ್ ಅಲಾಟ್ ಮಾಡಿರ್ತಾರೆ ಸ್ನೇಹಿತರೆ. ಆ ಟೈಮ್ದೊಳಗೆ ಆ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಬಿಡಿಸ್ಬೇಕು. ಇನ್ ಕೇಸ್ ಬಿಡಿಸ್ಲಿಲ್ಲ ಅಂತ ತಿಳ್ಕೊಡ್ರಿ, ಇನ್ ಕೇಸ್ ಈಗ ನೋಡ್ರಿ ರೀಸನಿಂಗ್ ಸಬ್ಜೆಕ್ಟಿಗೆ ಸಂಬಂಧಿಸಿದಂಗೆ ಕ್ವಶನ್ಸ್ಗಳು ಬಿಡಿಸ್ತಾ ಇದ್ದೀರಿ, 40 ನಿಮಿಷ ಆದರೂ ನೀವು ಬಿಡಿಸ್ಲಿಲ್ಲ ಅಂತ ತಿಳ್ಕೊಡ್ರಿ, ಇದು ಆಫ್ ಆಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಟೋಮೆಟಿಕ್ ಟೆಸ್ಟ್ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಕಂಪ್ಯೂಟರ್ನಲ್ಲೇ ಎಕ್ಸಾಮಿನೇಷನ್ ಇರೋದ್ರಿಂದ ಈ ಟೈಮನ್ನು ನೀವು ಮೇಂಟೈನ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಇದು ಜನರಲ್ ಆಫೀಸರ್ಸ್ಗೆ ಸಂಬಂಧಿಸಿದಂಗೆ ಕ್ವಶನ್ಸ್ ಪೇಪರ್ ಸ್ನೇಹಿತರೆ. ನೆಕ್ಸ್ಟ್ ಸ್ಪೆಷಲಿಸ್ಟ್ಗೆ ಸಂಬಂಧಿಸಿದಂಗೆ ಈ ರೀತಿ ಕ್ವಶನ್ಸ್ ಪೇಪರ್ ಇರುವಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ 30 ಮಾರ್ಕ್ಸ್ ಇದೊಂದು ಎಕ್ಸಾಮ್ ಸ್ನೇಹಿತರೆ. 30 ಮಾರ್ಕ್ಸ್ ಇದೊಂದು ಟೆಸ್ಟ್. 30 ನಿಮಿಷ ಸಮಯಾವಕಾಶ ಇರ್ತದೆ. ಅಂದ್ರೆ ಅರ್ಧ ತಾಸು ಸಮಯಾವಕಾಶ ಇರ್ತದೆ.
ಡಿಸ್ಕ್ರಿಪ್ಟಿವ್ ಅಂದ್ರೆ ಇಲ್ಲಿ ಕೈಲೇ ಬರೆಯೋದಿರಂಗಿಲ್ರಿ, ಕಂಪ್ಯೂಟರ್ನಲ್ಲಿ ಟೈಪ್ ಮಾಡೋದ್ರ ಮೂಲಕ ಉತ್ತರ ಮಾಡ್ಬೇಕು. ನೀವು ನಿಮ್ದು ಉತ್ತರವನ್ನ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕಿರ್ತದೆ. ಓಕೆ ರೀ. ಯಾವ್ಯಾವ ವಿಷಯದ ಮೇಲೆ ನೀವು ಬರೆಯೋದಿರ್ತದ ಅಂದ್ರೆ ಟೈಪ್ ಮಾಡೋದಿರ್ತದ ಅಂದ್ರೆ ಎಸ್ಸೆಗೆ ಸಂಬಂಧಿಸಿದಂಗೆ, ಪ್ರಬಂಧಕ್ಕೆ ಸಂಬಂಧಿಸಿದಂಗೆ 10 ಮಾರ್ಕ್ಸ್, ಪ್ರಿಸೈಸ್ ರೈಟಿಂಗಿಗೆ ಸಂಬಂಧಿಸಿದಂಗೆ 10 ಮಾರ್ಕ್ಸ್, ಕಂಪ್ರೆನ್ಷನ್ಗೆ ಸಂಬಂಧಿಸಿದಂಗೆ 10 ಮಾರ್ಕ್ಸ್. ಈ ಮೂರು ವಿಷಯಗಳ ಮೇಲೆ ಪ್ರಶ್ನೆಗಳು ಬರ್ತಾವ, ಅವುಗಳನ್ನ ಟೈಪ್ ಮಾಡಿ ಕೊಡ್ಬೇಕು ಸ್ನೇಹಿತರೆ. ಈ ರೀತಿ ಎಕ್ಸಾಮಿನೇಷನ್ ಇರುವಂಥದ್ದು. ನೆಕ್ಸ್ಟ್ ಕಂಪ್ನಿಯವರು ಇಂಟರ್ವ್ಯೂ ತಗೋತಾರ ಸ್ನೇಹಿತರೆ. ಯಾವ ಸ್ಥಳದಲ್ಲಿ ಆಮೇಲೆ ಯಾವ ದಿನಾಂಕದಂದು ಇಂಟರ್ವ್ಯೂ ತಗೊಳ್ತಾರಂತ ತದನಂತರದಲ್ಲಿ ಅಫೀಷಿಯಲ್ ವೆಬ್ಸೈಟ್ನಾಗ ಪಬ್ಲಿಷ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಫೈನಲ್ ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮೇನ್ ಎಕ್ಸಾಮಿನೇಷನ್ ಆಮೇಲೆ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ ಸ್ನೇಹಿತರೆ. ಯಾವ ರೀತಿ ಪ್ರಿಪೇರ್ ಮಾಡ್ತಾರ, ಎಷ್ಟೆಷ್ಟು ವೇಟೇಜ್ ಮಾರ್ಕ್ಸ್ ತಗೊಳ್ತಾರ ಅಂತಂದ್ರೆ, ಈಗ ಮೇನ್ ಎಕ್ಸಾಮ್ ಅದ. ಈ ಮೇನ್ ಎಕ್ಸಾಮ್ದೊಳಗೆ ನೀವು ಎಷ್ಟು ಅಂಕ ತಗೊಂಡಿರ್ತೀರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 80% ಅಂಕಗಳನ್ನು ಈ ಮೆರಿಟ್ ಲಿಸ್ಟ್ಗೆ ಪರಿಗಣನೆಗೆ ತಗೊಳ್ತಾರೆ. ನೆಕ್ಸ್ಟ್ ಇನ್ ಇಂಟರ್ವ್ಯೂನಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ 20% ಅಂಕಗಳನ್ನು ಈ ಮೆರಿಟ್ ಲಿಸ್ಟ್ಗೆ ಗಣನೆಗೆ ತಗೊಳ್ತಾರೆ. ಇವೆರಡೂ ಕೂಡಿಸಿದ್ರು ಯಾರು ಅತಿ ಹೆಚ್ಚು ಅಂಕಗಳು ಬಂದಿರ್ತಾವೋ ಅಂತ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ, ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಈ SC ST ಮತ್ತು ಅಂಗವಿಕಲ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವ್ಯಾವ ಸ್ಥಳಗಳಲ್ಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು 4 ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂಥದ್ದು. ನೆಕ್ಸ್ಟ್ ಇನ್ ಮೇನ್ ಎಕ್ಸಾಮ್ ಏನದಲ್ರಿ, ಮೇನ್ ಎಕ್ಸಾಮಿನೇಷನ್ ಬೆಂಗಳೂರಿನಲ್ಲಿ ಮಾತ್ರ ಇರುವಂಥದ್ದು. ಓಕೆ ರೀ. ನೆಕ್ಸ್ಟ್ ಹೌ ಟು ಅಪ್ಲೈ, ಅರ್ಜಿ ಹೆಂಗ್ ಸಲ್ಲಿಸೋದು ಅಂತ ಇಲ್ಲಿ ಡಿಟೇಲ್ ಗೈಡ್ಲೈನ್ಸ್ ಕೊಟ್ಟಾರೆ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಹೆಂಗ್ ಮಾಡಬೇಕು, ಪೇಮೆಂಟ್ ಹೆಂಗ್ ಮಾಡಬೇಕು, ಆಮೇಲೆ ಡಾಕ್ಯುಮೆಂಟ್ ಯಾವ ರೀತಿ ಸ್ಕ್ಯಾನ್ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ಗೈಡ್ಲೈನ್ಸ್ ಕೊಟ್ಟಾರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈ ಅರ್ಜಿ ಹೆಂಗ್ ಸಲ್ಲಿಸ್ಬೇಕಂತ ಗೈಡ್ಲೈನ್ಸ್ ಏನು ಕೊಟ್ಟರಲ್ರಿ ಅದನ್ನ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಅದೇ ರೀತಿ ಅರ್ಜಿಯ ಲಿಂಕ್ನು ಕೂಡ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ರೀ. ಮತ್ತೊಮ್ಮೆ ನೀವು ಗೂಗಲ್ನಾಗ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೈರೆಕ್ಟ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದ. ಆ ಅಪ್ಲಿಕೇಶನ್ ಫಾರ್ಮ್ ಅನ್ನು ನೀವು ತುಂಬಿ ಸಬ್ಮಿಟ್ ಮಾಡಬಹುದು ಸ್ನೇಹಿತರೆ. ಇದಿಷ್ಟು ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಲ್ಲಿ ಖಾಲಿ ಇರುವ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.